ಬೆಂಗಳೂರಿನಲ್ಲಿ ಇದೀಗ ಪೊಲೀಸ್ ಅವರೇ ಖುದ್ದು ಲಂಚ ಪಡಿತಾ ಇರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಕಬ್ಬಿಣ ತುಂಬಿರುವಂತಹ ಲಾರಿ ಬಿಡಲಿಕ್ಕೆ 5,000 ಲಂಚವನ್ನ ಪಡೆದಿದ್ದಾರಂತೆ ಪೊಲೀಸಪ್ಪ. ಲಾರಿ ಅನ್ಲೋಡ್ ಮಾಡಲು ಕೇವಲ 2 ಕಿಲೋಮೀಟರ್ ಇದ್ರೂ ಕೂಡ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಸಂಚಾರ ಉಲ್ಲಂಘನೆ 285 ಸೆಕ್ಷನ್ ಪ್ರಕಾರ ಪ್ರಕರಣ ಈಗ ದಾಖಲು ಮಾಡಿಕೊಂಡಿದ್ದಾರೆ. ಸೆಕ್ಷನ್ 285 ಪ್ರಕಾರ ದಂಡವನ್ನ ಪೊಲೀಸರು ದಂಡದ ಹಣವನ್ನ ಪಡೆಯುವಂತಿಲ್ಲ. ಆದ್ರೆ ಇಲ್ಲಿ ಖುದ್ದು ಇವರೇ ಹಣ ಪಡಿತಾ ಇದ್ದಾರೆ. ಇದರ ಬಗ್ಗೆ ಜಡ್ಜ್ ಈಗ ನಿರ್ಧಾರ ಮಾಡ್ತಾರೆ. ಕೋರ್ಟ್ನಲ್ಲಿ ದಂಡ ಎಷ್ಟು ಅನ್ನೋದರ ಬಗ್ಗೆ ಜಡ್ಜ್ ನಿರ್ಧಾರವನ್ನ ಮಾಡ್ತಾರೆ. ನಂತರ ಮಾಲೀಕರು ಅಥವಾ ಚಾಲಕರು ದಂಡದ ಹಣವನ್ನ ಕೋರ್ಟ್ಗೆ ಕಟ್ಟಬೇಕಾಗುತ್ತೆ. ಬಿಎನ್ಎಸ್ 285 ಇದರ ಪ್ರಕಾರ ದಂಡದ ಮೊತ್ತವನ್ನ ಕೋರ್ಟ್ ನಿರ್ಧಾರ ಮಾಡುತ್ತೆ. ಆದರೂ ಕೂಡ ಲಂಚ ಹಣ ಪಡೆದಿರುವಂತದ್ದು ಪುಲಕೇಶಿ ನಗರ ಸಂಚಾರಿ ಪೊಲೀಸ್ ಸಿಬ್ಬಂದಿ. ಹೀಗೆ ಖುದ್ದು ಪೊಲೀಸ್ ಅವರೇ ಈ ರೀತಿಯಾಗಿ ಲಂಚ ಪಡೆದಿರುವಂತಹ ಸ್ಟೋರಿ ಇದು. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಕಬ್ಬಿಣ ತುಂಬಿರುವಂತಹ ಲಾರಿಯನ್ನ ಬಿಡಬೇಕು ಅನ್ನುವಂಥ ಕಾರಣಕ್ಕೆ 5,000 ಲಂಚವನ್ನ ಪಡೆದಿದ್ದಾರಂತೆ. ಲಾರಿ ಅನ್ಲೋಡ್ ಮಾಡಲಿಕ್ಕೆ ಕೇವಲ 2 ಕಿಲೋಮೀಟರ್ ಇದ್ದು ಆದರೂ ಕೂಡ ಎಫ್ಐಆರ್ ಹಾಕೊಂಡಿದ್ದಾರೆ. ಬಿಎನ್ಎಸ್ ಸಂಚಾರ ಉಲ್ಲಂಘನೆ ಪ್ರಕಾರ 285 ಸೆಕ್ಷನ್ ಪ್ರಕಾರ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಹಾಗಾಗಿ ನಂತರ ಕೋರ್ಟ್ ಇದರಲ್ಲಿ ನಿರ್ಧಾರ ಮಾಡಬೇಕಾಗುತ್ತೆ. ದಂಡ ರೀತಿಯಲ್ಲಿ ಲಾರಿ ಬಿಡಲಿಕ್ಕೆ 5,000 ಲಂಚ ಹಣ ಪಡೆದಿರುವಂತದ್ದು ಪುಲಕೇಶಿ ನಗರ ಪೊಲೀಸ್ ಪೇದೆ ಸೋಮಶೇಖರ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಫೋನ್ ಪೇ ಮೂಲಕ ದಂಡ ಕಟ್ಟೋದಾಗಿ ಹೇಳ್ಕೊಂಡಿದ್ರಂತೆ. ಬೇಡ, ಕ್ಯಾಶ್ ಬೇಕು ಅಂತ ಹೇಳಿ ಪೊಲೀಸಪ್ಪ ಡಿಮ್ಯಾಂಡ್ ಮಾಡಿದ್ದಾರೆ. ಫೋನ್ ಪೇ ಹಿಸ್ಟ್ರಿ ಇರುತ್ತಲ್ಲ, ಹಾಗಾಗಿ ಆನ್ಲೈನ್ ಪೇಮೆಂಟ್ ಬೇಡ, ಕ್ಯಾಶ್ ಕೊಡಿ ಅಂತ ಹೇಳಿ ಡಿಮಾಂಡ್ ಮಾಡಿದ್ದಾರೆ. ಪುಲಕೇಶಿ ನಗರ ಪೊಲೀಸ್ ಪೇದೆ ಸೋಮಶೇಖರ್ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಗಂಭೀರ ಆರೋಪ ಇದು. ಲಂಚದ ಹಣ ಪಡೆಯುವಂತಹ ವಿಡಿಯೋ ಲಾರಿ ಚಾಲಕ ಮಾಡಿದ್ದಾರೆ. ನಂತರ ಲಂಚದ ಹಣ ಪಡೆಯುವಂತಹ ವಿಡಿಯೋ ಲಾರಿ ಚಾಲಕ ಮಾಡಿರುವಂತದ್ದು. ಲಂಚದ ಹಣ ಪಡೆದಂತಹ ಪೊಲೀಸಪ್ಪನ ವಿಡಿಯೋ ಸಮೇತ ಈಗ ಸಂಚಾರ ಪೊಲೀಸ್ ಆಯುಕ್ತರಿಗೆ ಮತ್ತು ಡಿಸಿಪಿಗೆ ದೂರು ಕೂಡ ಕೊಡಲಾಗಿದೆ. ಪುಲಕೇಶಿ ನಗರ ಪೊಲೀಸ್ ಪೇದೆ ಸೋಮಶೇಖರ್ ವಿರುದ್ಧ ಕೇಳಿರುವಂತಹ ಒಂದು ಗಂಭೀರ ಆರೋಪ. ಸದ್ಯ ಪೊಲೀಸ್ ಪೇದೆ ಸೋಮಶೇಖರ್ನನ್ನ ಸಸ್ಪೆಂಡ್ ಮಾಡಿ ಅಂತ ಹೇಳಿ ಆದೇಶ ಕೊಡಲಾಗಿದೆ. ಆದ್ರೆ ಈ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಕೂಡ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪ. ಹೀಗಾಗಿ ಇಲಾಖಾ ತನಿಖೆ ಹಾಗೂ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ದೂರು ಕೂಡ ದಾಖಲಾಗಿದೆ. ಸಾಮಾಜಿಕ ಹೋರಾಟಗಾರ ಸುಭಾಷ್ ಈಗ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ಪೊಲೀಸರ ವಿರುದ್ಧವೂ ಕೂಡ ತನಿಖೆ ಆಗಬೇಕು, ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಇಲಾಖಾ ತನಿಖೆ ಆಗಬೇಕು ಅಂತ ಹೇಳಿ ಈಗ ಒಂದು ದೂರನ್ನ ಕೊಟ್ಟಿದ್ದಾರೆ. ಅದು ಇರೋದೇ ನಾವು ತಗೋಬೇಕು ಕಾಸು. ನೀನು ನಂಬಿಕೆ ಬಿಡ್ತೀಯೋ? ನಾನು ಸಾಹೇಬ್ರ ಹತ್ರ ನೀವು ಕೊಡುವಾಗ ಕೇಳಿದೆ, ಸರ್ ಕೇಸ್ ಕೊಡೋಂತವ್ರೆ ಏನಾದ್ರು ಕೇಳಿದೆ. ಸಾಹೇಬ್ರ ಒಂದೇ ಮಾತು, ನಾನು ಕೇಳಂಗಿಲ್ಲ, ಬೈದ್ಬಿಡ್ತಾರೆ ಕೆಲವು ಸರಿ. ನಾನು ಆದರೂ ನಿಮ್ಮ ಪರವಾಗಿ ಕೇಳಿದೆ. ನೀವು ಹೇಳಿದ್ರಲ್ಲ ಕೇಸ್ ಕೊಡ ಅಂತ. ಕೇಳಿದಾಗ ಏನಂದ್ರು ಗೊತ್ತಾ, ಏನು ಕೆಲಸ ಹೇಳಿದ್ರೆ ಅಷ್ಟು ಮಾಡು, ಸಾಕು ಮಾಡು. ಒಂದು 500,000 ಹಣ ನಾನು ಕೇಳಿದೆ ಕಣೋ, ನೀನು ನಂಬಿಕೆ ಬಿಡ್ತೀವಿ ಕೇಳಿದ್ರಿ. ನನಗೂ ಗೊತ್ತು, ನನ್ನ ಸೈಡ್ಗೆ ಹೋಗ್ಬಿಟ್ಟು ಫೋನ್ ಮಾಡಿದ್ದು. ಸೈಡ್ಗೆ ಹೋಗಿ ಫೋನ್ ಮಾಡಿದೆ. ಈಗ ಸಾಹೇಬ್ರು ಅವೆಲ್ಲ ಬೇಡ, ಕೇಸ್ ಎಫ್ಐಆರ್ ಮಾಡಿಸು ಅಷ್ಟೇ, ಒಂದೇ ಮಾತು. ಇನ್ಸ್ಪೆಕ್ಟರ್ಗೆ ನಾವು ಊಟ ಮಾಡೋದು ನೀವು ಕೇಳಿದ್ದೆ, ಅದು ದೊಡ್ಡದು. ಮತ್ತೆ ನಮ್ಮ ಸಾಹೇಬ್ರುಗಳೇ ಕೇಳಕ್ಕೆ ನಾವು ಹಿಂದೆ ಮುಂದೆ ನೋಡ್ತಾರೆ. ಹೌದು, ನಾನು ಅಲ್ಲೂ ಧೈರ್ಯ ಮಾಡಿ ಕೇಳಿದೆ. 9 ಗಂಟೆಗೆ ಆದಮೇಲೆ ಸಾಹೇಬ್ರು ತಿಳ್ಕೊಂಡು ನೋಟಿಸ್ ಇದ್ದ ಕೇಳಿದ್ರೆ ತೋರಿಸಿ ನೋಡ್ಕೊಂಡು ಈಗ ತಾನೇ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ಕೇಸ್ ಅಂತ ಹೇಳ್ಬಿಟ್ಟು ಗಾಡಿ ಬಿಟ್ಟಿದ್ದಾರೆ ಸೇಫ್ಟಿ. ಇವತ್ತಷ್ಟೇ ಗಾಡಿ ಬಿಟ್ಟಿದ್ದಾರೆ 9 ಗಂಟೆ ಮೇಲೆ ಕೇಸ್ ಏನನ್ನ 9 ಗಂಟೆ ಮೇಲೆ ಹೋಗಿ ಏನೋ ಅಲ್ಲೇನೋ ಇದು ಮಾಡಿದೆ ನೋಡ್ಕೊಂಡು ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ರಶೀದೆ ಇಲ್ಲ 9 ಗಂಟೆ ಮೇಲೆ ಏನಿರಲ್ಲ. ರೋಡ್ ಸ್ವಲ್ಪ ಕ್ಲಿಯರ್ ಆದ್ಮೇಲೆ ನೀವು ಮೂವ್ ಆಗಬೇಕು, ಗೊತ್ತಾಯ್ತಾ? ಸರ್ ಮತ್ತೆ 9 ಗಂಟೆಗೆ ಆದಮೇಲೆ ಸಾಹೇಬ್ರು ತಿಳ್ಕೊಂಡು ನೋಟಿಸ್ ಇದ್ದ ಕೇಳಿದ್ರೆ ತೋರಿಸಿ ನೋಡ್ಕೊಂಡು ಈಗ ತಾನೇ ಹಾಕ್ಸ್ಕೊಂಡು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ಹೀಗೆ ಒಂದು ನೆಪ ಮಾತ್ರ ಇಲ್ಲಿ ಫೈನ್ ಕಟ್ಟಬೇಕು ಅನ್ನುವಂಥದ್ದು ಒಂದು ನೆಪ, ಆದರೆ ಇಲ್ಲಿ 5,000 ಲಂಚ ಪಡಿತಾ ಇರುವಂಥದ್ದು ಒಂದು ಫೈನ್ ನೆಪದಲ್ಲಿ ಲಂಚ ತಗೊಳ್ತಾ ಇದ್ದಾರೆ ಅನ್ನೋಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅದು ಕೂಡ ಈಗ ಪೊಲೀಸ್ ಪೇದೆಯನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ. ಹೌದು, ಆದರೂ ಕೂಡ ಇಲಾಖಾ ತನಿಖೆ ಆಗಬೇಕು ಅನ್ನೋಂಥ ಒಂದು ಒತ್ತಡ ಕೇಳಿ ಬರ್ತಾ ಇದೆ. ಇನ್ನು ಯಾಕೆ ಈ ರೀತಿ ಆಯಿತು? ಇನ್ನು ಇಲಾಖಾ ಸಿಬ್ಬಂದಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರಾ? ಏನಿದೆ ಅಪ್ಡೇಟ್ಸ್ ಅಂತ? ಏನು ಕಬ್ಬಿಣ ತುಂಬಿದಂತ ಲಾರಿ ಆ ಲಾರಿಯನ್ನ ಬಿಡುವಂತ ಸಂದರ್ಭದಲ್ಲಿ 5,000 ಹಣವನ್ನ ಪಡೆದಿದ್ದಂತ ಪೊಲೀಸರ ರೈಲ್ವೆ ಆತನ ವಿರುದ್ಧವಾಗಿ ಈಗಾಗಲೂ ಕೂಡ ದಾಖಲಾಗಿದೆ. ಯಾವಾಗ ಒಂದು ವಿಡಿಯೋವನ್ನು ಕೂಡ ಸಾಮಾಜಿಕ ಜಾಲತಾಣ
ನೀಡಲಾಗುತ್ತೆ. ಇದು ಇಮಿಡಿಯೇಟ್ ಆಗಿ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಇದೀಗ ಆ ಒಂದು ಹಣವನ್ನ ಪಡೆದಂತ ಲಂಚದ ಹಣವನ್ನ ಪಡೆದಂತ ಪೊಲೀಸ್ ಪೇದೆ ಆಗಿರುವಂತ ಸೋಮಶೇಖರ್ ಏನಿದೆ ಅದನ್ನ ಸಸ್ಪೆಂಡ್ ಮಾಡುವಂತ ಕೆಲಸಗಳು ಕೂಡ ಇಲ್ಲಾಗಿದೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಕೆಲವೊಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತದೆ. ಯಾಕಂದ್ರೆ ಇಲ್ಲಿ ಕೇವಲ ಪೊಲೀಸ್ ಪೇದೆ ಮಾತ್ರ ಅಲ್ಲ, ಜೊತೆಗೆ ಈ ಸಂಬಂಧಪಟ್ಟಂತೆ ಸ್ಟೇಷನ್ ನ ಇನ್ಸ್ಪೆಕ್ಟರ್ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಕೂಡ ಇದೆ. ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಹೇಳಿದಂತೆ ಕೆಳ ಹಂತದ ಅಧಿಕಾರಿಗಳು ಈ ಒಂದು ಕೃತ್ಯವನ್ನು ಎಸಗಿರ್ತಾರೆ. ಲಂಚದ ಬೇಡಿಕೆ ಆಗಿರ್ಬೋದು ಅಥವಾ ಎಫ್ಐಆರ್ ನ ದಾಖಲು ಮಾಡುವಂತ ಸಂದರ್ಭದಲ್ಲಿ ಎಫ್ಐಆರ್ ದಾಖಲು ಮಾಡದೇ ರೀತಿಯಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಕೆಳ ಹಂತದ ಸಿಬ್ಬಂದಿಗಳು ಮಾಡಿರ್ತಾರೆ. ಹೀಗಾಗಿ ಕೇವಲ ಕೆಳ ಹಂತದ ಸಿಬ್ಬಂದಿಗಳನ್ನ ಅಮಾನತು ಮಾಡಿದ್ರೆ ಇದು ಮುಗಿಯೋದಿಲ್ಲ. ಈ ಜೊತೆಗೆ ಇಲ್ಲಿ ಹಿರಿಯ ಅಧಿಕಾರಿಗಳನ್ನು ಕೂಡ ತನಿಖೆಗೆ ಒಳಪಡಿಸಬೇಕು, ಅವರ ಮೇಲೆ ಡಿಪಾರ್ಟ್ಮೆಂಟ್ ಎಂಕ್ವೈರಿನ ಹಾಕಬೇಕು. ಜೊತೆಗೆ ಯಾವಾಗ ಈ ಒಂದು ಇನ್ಸ್ಪೆಕ್ಟರ್ ಈ ಒಂದು ಗೊತ್ತಿದ್ದಾರೆ ಅಂತ ಅವರ ಮೇಲೆ ಕೂಡ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಆರೋಪಗಳು ಕೂಡ ಅಂದ್ರೆ ಮನವಿ ಕೂಡ ಈಗಾಗಲೇ ತಲುಪಿದೆ. ಯಾಕಂದ್ರೆ ಇಲ್ಲಿ ಒಂದು BNS ಸಂಚಾರ ಉಲ್ಲಂಘನೆ ಅಂದ್ರೆ ಸಂಚಾರಿ ಭಾಗದಲ್ಲಿ 285 ಸೆಕ್ಷನ್ ಪ್ರಕಾರ ನೋಡೋದಾದ್ರೆ ಇಲ್ಲಿ ಪೊಲೀಸರು ಈ ಒಂದು ಸೆಕ್ಷನ್ ಹಾಕಿದ ನಂತರವಾಗಿ ಇದನ್ನ ನೇರವಾಗಿ ಅವರು ದಂಡದ ಹಣವನ್ನು ಕೂಡ ಪಡೆಯುವಂತಿಲ್ಲ. ಯಾಕಂದ್ರೆ ಇದನ್ನ ನೇರವಾಗಿ ಕೋರ್ಟ್ ನಲ್ಲಿ ಎಷ್ಟು ಅನ್ನೋದನ್ನ ಅಂದ್ರೆ ಒಂದು ಎಷ್ಟು ಅಮೌಂಟ್ ಅನ್ನ ದಂಡದ ರೂಪದಲ್ಲಿ ಪಡೆಯಬೇಕು ಅನ್ನೋದನ್ನ ಖುದ್ದು ನ್ಯಾಯಾಧೀಶರು ಕೂಡ ಒಂದು ಆದೇಶನ ಕೊಡ್ತಾರೆ. ಅದೇ ರೀತಿಯಾಗಿ ಒಂದು ಲಾರಿಯ ಮಾಲೀಕರಾಗಿರ್ಬೋದು ಅಥವಾ ಚಾಲಕ ಆಗಿರ್ಬೋದು ಇದನ್ನ ಹಣ ಏನಿದೆ ಅದನ್ನ ನ್ಯಾಯಾಲಯಕ್ಕೆ ಕಟ್ಟಬೇಕು. ಅಂದ್ರೆ ಇದು ಯಾವುದನ್ನು ಕೂಡ ಅಲ್ಲಿ ಇರುವಂತ ಪೊಲೀಸ್ ಪೇದೆ ಏನಿದ್ದಾನೆ ಈ ಒಂದು ಎಫ್ಐಆರ್ ಅನ್ನ ಮಾಡಬಾರ್ದು ಅಂತಂದ್ರೆ ನೀನೇ 5,000 ರೂಪಾಯಿ ನನಗೆ ಕೊಡು ಅಂತೇಳಿ ಬೇಡಿಕೆ ಅದಾದ ನಂತರ ಆತ ಕೂಡ ಸಾಕಷ್ಟು ಬೇಡ್ಕೊಂಡಿರ್ತಾನೆ, ಬೇಡ ಎಫ್ಐಆರ್ ಮಾಡಿಬಿಡಿ ದಯವಿಟ್ಟು ಬಿಟ್ಬಿಡಿ ಅಂತ ಚಾಲಕ. ಆದ್ರೂ ಕೂಡ ಆತ ಹಣಕ್ಕೆ ಯಾವಾಗ ಬೇಡಿಕೆ ಇಟ್ಟಿರ್ತಾನೆ ನಂತರ ಇಲ್ಲಿ ಚಾಲಕ ಏನ್ ಮಾಡ್ತಾರೆ ನೇರವಾಗಿ ತನ್ನ ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡ್ ಅನ್ನು ಮಾಡ್ತಿರ್ತಾನೆ. ಸ್ಟೇಷನ್ ಮಾತನಾಡುವಂತ ಸಂದರ್ಭದಲ್ಲಿ ಆತ 5,000 ಹಣ ಕೊಡಿ ಅಂತ ಕೇಳಿದಾಗ ಹಣ ಕೊಡುವಂತ ಕೆಲಸ ಮಾಡ್ತಾನೆ. ಅದೇ ಸಮಯದಲ್ಲಿ ವಿಡಿಯೋ ಕೂಡ ರೆಕಾರ್ಡ್ ಆಗಿರುತ್ತೆ. ಈ ಒಂದು ಲಂಚದ ಹಣವನ್ನ ಪಡಿತಿದ್ದಂತ ಪೊಲೀಸರು ಏನಿದೆ ಯಾವಾಗ ಈ ವಿಡಿಯೋ ಹಿರಿಯ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಸಂಚಾರಿ ಭಾಗದ DCP ಆಗಿರ್ಬೋದು, ಜೊತೆಗೆ ಈ ಒಂದು ವಿಚಾರವನ್ನ ವಿಡಿಯೋ ಸಾಕ್ಷಿಗಳನ್ನ ತಲೆ ಹಾಕೊಂಡು ನಂತರವಾಗಿ ಸೋಮಶೇಖರ್ನ ಈ ಒಂದು ವಿಚಾರದಲ್ಲಿ ಹಣ ಪಡೆದಂತ ವಿಚಾರದಲ್ಲಿ ವಿಡಿಯೋ ಕೂಡ DCP ಕೂಡ ತಲುಪಿದ ನಂತರ ಈ ಒಂದು ವಿಚಾರದಲ್ಲಿ DCP ಅವರು ನೇರವಾಗಿ ವಿಡಿಯೋನ ಪಡಿಸಿದ ನಂತರವಾಗಿ ಈ ಪೊಲೀಸ್ ಏನಿದ್ದಾನೆ ಸೋಮಶೇಖರ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡುವಂತ ಕೆಲಸಗಳು ಕೂಡ ಆಗುತ್ತೆ. ಜೊತೆಗೆ ಪ್ರಮುಖ ವಿಚಾರ ಅಂತ ಅಂದ್ರೆ ಕೇವಲ ಪೊಲೀಸ್ ಸಸ್ಪೆಂಡ್ ಆಗಿದ್ದು ಮಾತ್ರ ಅಲ್ಲ, ಇದರಲ್ಲಿ ಇನ್ಸ್ಪೆಕ್ಟರ್ ಕೂಡ ಭಾಗಿಯಾಗಿದ್ದಾರೆ. ಹೀಗಾಗಿ ಅವರ ವಿರುದ್ಧವಾಗಿ ತನಿಖಾ ಇಲಾಖೆ ತನಿಖೆ ಅಂದ್ರೆ ಡಿಪಾರ್ಟ್ಮೆಂಟ್ ಎಂಕ್ವೈರಿಯನ್ನ ಹಾಕ್ಬೇಕು. ಜೊತೆಗೆ ಅವರು ಮಾತಾಡುವಂತ ಮೆಸೇಜ್ ಮಾಡಿರುವಂತ ಅಥವಾ ಏನಾದ್ರೂ ಇನ್ಸ್ಪೆಕ್ಟರ್ ಜೊತೆ ಸೋಮಶೇಖರ್ ಪೇದೆ ಏನಿದ್ದಾನೆ ಆತ ಮಾಡಿರುವ ಕೆಲವೊಂದಷ್ಟು ಸೂಚನೆ ಮೇಲೆ ಈ ಒಂದು ರೀತಿಯಾಗಿ ಒಂದು ಹಣವನ್ನ ಪಡ್ಕೊಂಡಿರ್ತಾರೆ. ಹೀಗಾಗಿ ಎಂಕ್ವೈರಿ ಮಾಡಿದ ನಂತರವಾಗಿ ಇದರಲ್ಲಿ ತಪ್ಪಿತಸ್ಥರು ಕೇವಲ ಪೊಲೀಸ್ ಪೇದೆ ಅಲ್ಲ, ಇಲ್ಲಿ ಅಧಿಕಾರಿಗಳು ಇದ್ದಾರೆ ಅನ್ನುವಂತ ಆರೋಪವನ್ನ ಜೊತೆಗೆ ಡಿಪಾರ್ಟ್ಮೆಂಟ್ ಎಂಕ್ವೈರಿನ ಹಾಕ್ಬೇಕು ಹೇಳಿ ಸಾಮಾಜಿಕ ಹೋರಾಟ ಒಂದು ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಸದ್ಯ ಈ ಒಂದು ತನಿಖೆ ಹಂತದಲ್ಲಿ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಆದ ಮೇಲೆ ಇಲ್ಲಿ ಇನ್ಸ್ಪೆಕ್ಟರ್ ಪಾತ್ರ ಇಲ್ವಾ ಅನ್ನೋ ಒಂದು ತನಿಖೆ ನಂತರ ಎಸ್, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.